ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಹೈ ಅಲರ್ಟ್ ಎಲ್ಲಾ ಕಡೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಚೆಕಿಂಗ್. ಎಲ್ಲಾ ಕಡೆ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ಕೂಡ 16 ಸಿಟಿಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ನಂಬೋದು ಹೆಂಗಿರಿ ಪಾಕಿಸ್ತಾನವನ್ನ. ತನ್ನ ನಾಲಗೆಯ ಮೇಲೆ ಹಿಡಿತಾ ಇಲ್ಲದ ಪಾಕಿಸ್ತಾನ ಒಂದು ಕಜ್ಜಿ ರಾಷ್ಟ್ರ ಪಾಕಿಸ್ತಾನ. ಅದಕ್ಕೆ ಜಗತ್ತಲ್ಲಿ ಏನಾಗ್ತಾ ಇದೆ ಅದೊಂದು ಸೊಂಟಕ್ಕೆ ಬಾಂಬ್ ಕಟ್ಟಿಕೊಂಡಿರುವಂತ ಒಂದು ರಾಷ್ಟ್ರ. ಅದರ ನಾಯಕರುಗಳು, ಅದರಲ್ಲೊಬ್ಬ ಪ್ರಧಾನಿ ಹರೆಹುಚ್ಚರು. ಪ್ರಧಾನಿ ಹೇಳಿದ್ದನ್ನ ಸೇನಾ ಮುಖ್ಯಸ್ಥ ಕೇಳಲ್ಲ, ಸೇನಾ ಮುಖ್ಯಸ್ಥ ಕೇಳಿದ್ದನ್ನ ISI ಕೇಳಲ್ಲ, ISI ಹೇಳಿದ್ದನ್ನ ಪ್ರಧಾನಿ ಕೇಳಲ್ಲ, ಪ್ರಧಾನಿ ಹೇಳಿದ್ದನ್ನ. ಯಾರಿಗೂ ಕನೆಕ್ಷನೇ ಇಲ್ಲ. ಒಂದ್ ರೀತಿ ಯುದ್ಧದ ಛಾಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ರಾಜ್ಯ ಹಾಗೂ ದೇಶದಲ್ಲದೆ ಹೈ ಅಲರ್ಟ್ ಭದ್ರತೆ ವಿಚಾರದಲ್ಲಿ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಏನು ದುಷ್ಕೃತ್ಯ ವಿಧ್ವಂಸಕ ಕೃತ್ಯ ನಿಗ್ರಹ ದಳ ತಂಡ ಏನಿದೆ, ಆ ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ವಿಶೇಷ ತಪಾಸಣೆ ನಡೀತಾ ಇದೆ. ಈಗ ನೋಡಬಹುದು, ಮೆಟಲ್ ಡಿಟೆಕ್ಟರ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಇರಬಹುದು, ಮತ್ತೆ ಯಾವುದೇ ಒಂದು ಅಪಾಯ ವಸ್ತುಗಳನ್ನ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ತಂಡ ಈಗ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದೆ. ಹಾಗೆ ಎಲ್ಲಾ ಶ್ವಾನದಳದೊಂದಿಗೆ ಜೊತೆಗೆ ಎಲ್ಲಾ ವಿಶೇಷ ಉಪಕರಣಗಳೊಂದಿಗೆ ಎಲ್ಲವನ್ನ ಒಂದು ಏನು ಯಾವುದೇ ಒಂದು ಭದ್ರತೆ ವಿಚಾರದಲ್ಲಿ ಲೋಪ ಆಗದಂತೆ ಎಲ್ಲ ಕಾರ್ಯವನ್ನ ಈಗ ಮುನ್ನ ಕೈಗೊಂಡಿರುವುದನ್ನ ಕಾಣಬಹುದಾಗಿದೆ. ಹಾಸನದ ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದವರು ತಂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ದೇಶದಲ್ಲಿ, ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಕೈ ಜೋಡಿಸಿರುವಂತದ್ದು. ಹೀಗಾಗಿ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಸಾಕಷ್ಟು ತಪಾಸಣೆಗಳು ಈಗ ಪ್ರಾರಂಭ ಆಗಿದೆ. ಖುಷ್ವಂತ್, ರಿಪಬ್ಲಿಕ್. ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಹೈ ಅಲರ್ಟ್ ಎಲ್ಲಾ ಕಡೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಚೆಕಿಂಗ್. ಎಲ್ಲಾ ಕಡೆ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ಕೂಡ 16 ಸಿಟಿಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ನಂಬೋದು ಹೆಂಗಿರಿ ಪಾಕಿಸ್ತಾನವನ್ನ. ತನ್ನ ನಾಲಗೆಯ ಮೇಲೆ ಹಿಡಿತಾ ಇಲ್ಲದ ಪಾಕಿಸ್ತಾನ ಒಂದು ಕಜ್ಜಿ ರಾಷ್ಟ್ರ ಪಾಕಿಸ್ತಾನ. ಅದಕ್ಕೆ ಜಗತ್ತಲ್ಲಿ ಏನಾಗ್ತಾ ಇದೆ ಅದೊಂದು ಸೊಂಟಕ್ಕೆ ಬಾಂಬ್ ಕಟ್ಟಿಕೊಂಡಿರುವಂತ ಒಂದು ರಾಷ್ಟ್ರ. ಅದರ ನಾಯಕರುಗಳು, ಅದರಲ್ಲೊಬ್ಬ ಪ್ರಧಾನಿ ಹರೆಹುಚ್ಚರು. ಪ್ರಧಾನಿ ಹೇಳಿದ್ದನ್ನ ಸೇನಾ ಮುಖ್ಯಸ್ಥ ಕೇಳಲ್ಲ, ಸೇನಾ ಮುಖ್ಯಸ್ಥ ಕೇಳಿದ್ದನ್ನ ISI ಕೇಳಲ್ಲ, ISI ಹೇಳಿದ್ದನ್ನ ಪ್ರಧಾನಿ ಕೇಳಲ್ಲ, ಪ್ರಧಾನಿ ಹೇಳಿದ್ದನ್ನ. ಯಾರಿಗೂ ಕನೆಕ್ಷನೇ ಇಲ್ಲ. ಒಂದ್ ರೀತಿ ಯುದ್ಧದ ಛಾಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ರಾಜ್ಯ ಹಾಗೂ ದೇಶದಲ್ಲದೆ ಹೈ ಅಲರ್ಟ್ ಭದ್ರತೆ ವಿಚಾರದಲ್ಲಿ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಏನು ದುಷ್ಕೃತ್ಯ ವಿಧ್ವಂಸಕ ಕೃತ್ಯ ನಿಗ್ರಹ ದಳ ತಂಡ ಏನಿದೆ, ಆ ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ವಿಶೇಷ ತಪಾಸಣೆ ನಡೀತಾ ಇದೆ. ಈಗ ನೋಡಬಹುದು, ಮೆಟಲ್ ಡಿಟೆಕ್ಟರ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಇರಬಹುದು, ಮತ್ತೆ ಯಾವುದೇ ಒಂದು ಅಪಾಯ ವಸ್ತುಗಳನ್ನ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ
ಈ ಒಂದು ತಂಡ ಈಗ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದೆ. ಹಾಗೆ ಎಲ್ಲ ಶ್ವಾನದಳದೊಂದಿಗೆ ಜೊತೆಗೆ ಎಲ್ಲ ವಿಶೇಷ ಉಪಕರಣಗಳೊಂದಿಗೆ ಎಲ್ಲವನ್ನ ಒಂದು ಏನು ಯಾವುದೇ ಒಂದು ಭದ್ರತೆ ವಿಚಾರದಲ್ಲಿ ಲೋಪ ಆಗದಂತೆ ಎಲ್ಲ ಕಾರ್ಯವನ್ನ ಈಗ ಮುನ್ನ ಕೈಗೊಂಡಿರುವುದನ್ನ ಕಾಣಬಹುದಾಗಿದೆ. ಹಾಸನದ ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದವರು ತಂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ದೇಶದಲ್ಲಿ ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಕೈ ಜೋಡಿಸಿರುವಂತದ್ದು. ಹೀಗಾಗಿ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಸಾಕಷ್ಟು ತಪಾಸಣೆಗಳು ಈಗ ಪ್ರಾರಂಭವಾಗಿದೆ. ಖುಷ್ವಂತ್, ರಿಪಬ್ಲಿಕ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಹೈ ಅಲರ್ಟ್ ಎಲ್ಲಾ ಕಡೆ. ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಚೆಕಿಂಗ್. ಎಲ್ಲಾ ಕಡೆ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ಕೂಡ 16 ಸಿಟಿಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ನಂಬೋದು ಹೆಂಗಿದೆ ಪಾಕಿಸ್ತಾನವನ್ನ. ತನ್ನ ನಾಲಗೆಯ ಮೇಲೆ ಹಿಡಿತಾ ಇಲ್ಲದ ಪಾಕಿಸ್ತಾನ ಒಂದು ಕಜ್ಜಿ ರಾಷ್ಟ್ರ ಪಾಕಿಸ್ತಾನ. ಅದಕ್ಕೆ ಜಗತ್ತಲ್ಲಿ ಏನಾಗ್ತಾ ಇದೆ ಅದೊಂದು ಸೊಂಟಕ್ಕೆ ಬಾಂಬ್ ಕಟ್ಟಿಕೊಂಡಿರುವಂತಹ ಒಂದು ರಾಷ್ಟ್ರ. ಅದರ ನಾಯಕರುಗಳು, ಅದರಲ್ಲೊಬ್ಬ ಪ್ರಧಾನಿ ಹರೆಹುಚ್ಚರು. ಛೆ 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 ಛೆ. ಪ್ರಧಾನಿ ಹೇಳಿದ್ದನ್ನ ಸೇನಾ ಮುಖ್ಯಸ್ಥ ಕೇಳಲ್ಲ, ಸೇನಾ ಮುಖ್ಯಸ್ಥ ಕೇಳಿದ್ದನ್ನ ಐಎಸ್ಐ ಕೇಳಲ್ಲ, ಐಎಸ್ಐ ಹೇಳಿದ್ದನ್ನ ಪ್ರಧಾನಿ ಕೇಳಲ್ಲ, ಪ್ರಧಾನಿ ಹೇಳಿದ್ದನ್ನ. ಯಾರಿಗೂ ಕನೆಕ್ಷನ್ನೇ ಇಲ್ಲ. ಈಗ ಒಂದ್ ರೀತಿ ಯುದ್ಧದ ಛಾಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ರಾಜ್ಯ ಹಾಗೂ ದೇಶದಲ್ಲದೆ ಹೈ ಅಲರ್ಟ್ ಭದ್ರತೆ ವಿಚಾರದಲ್ಲಿ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಏನು ದುಷ್ಕೃತ್ಯ ವಿಧ್ವಂಸಕ ಕೃತ್ಯ ನಿಗ್ರಹ ದಳ ತಂಡ ಏನಿದೆ, ಆ ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ವಿಶೇಷ ತಪಾಸಣೆ ನಡೀತಾ ಇದೆ. ಈಗ ನೋಡಬಹುದು, ಮೆಟಲ್ ಡಿಟೆಕ್ಟರ್ ಇರಬಹುದು ಅಥವಾ ಡಾಗ್ ಸ್ಕ್ವಾಡ್ ಇರಬಹುದು, ಮತ್ತೆ ಯಾವುದೇ ಒಂದು ಅಪಾಯ ವಸ್ತುಗಳನ್ನ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ತಂಡ ಈಗ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದೆ. ಹಾಗೆ ಎಲ್ಲ ಶ್ವಾನದಳದೊಂದಿಗೆ ಜೊತೆಗೆ ಎಲ್ಲ ವಿಶೇಷ ಉಪಕರಣಗಳೊಂದಿಗೆ ಎಲ್ಲವನ್ನ ಒಂದು ಏನು ಯಾವುದೇ ಒಂದು ಭದ್ರತೆ ವಿಚಾರದಲ್ಲಿ ಲೋಪ ಆಗದಂತೆ ಎಲ್ಲ ಕಾರ್ಯವನ್ನ ಈಗ ಮುನ್ನ ಕೈಗೊಂಡಿರುವುದನ್ನ ಕಾಣಬಹುದಾಗಿದೆ. ಹಾಸನದ ರೈಲ್ವೆ ನಿಲ್ದಾಣ ಇರಬಹುದು, ಬಸ್ ನಿಲ್ದಾಣ ಇರಬಹುದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದವರು ತಂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಒಂದು ದೇಶದಲ್ಲಿ ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಕೈ ಜೋಡಿಸಿರುವಂತದ್ದು. ಹೀಗಾಗಿ ಹಾಸನದ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ವಿಧ್ವಂಸಕ ಕೃತ್ಯ ನಿಗ್ರಹ ದಳದಿಂದ ಸಾಕಷ್ಟು ತಪಾಸಣೆಗಳು ಈಗ ಪ್ರಾರಂಭವಾಗಿದೆ. ಖುಷ್ವಂತ್.